large intestine. So this is also very, very important. So ನಾವು ತಿಂದಿರೋ ಆಹಾರದಲ್ಲಿರುವಂತ ಮೆಜಾರಿಟಿ ಆಫ್ ದ ನ್ಯೂಟ್ರಿಯೆಂಟ್ಸ್ ಎಲ್ಲವೂ ಕೂಡ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಬ್ಸರ್ವ್ ಆಗಿ ಹೋಗಿರುತ್ತೆ ಅಲ್ವಾ. ಬಿಕಾಸ್ ಆಫ್ ದ ಸ್ಮಾಲ್ ಸ್ಪೇಸ್, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಜಾಗ ತುಂಬಾ ಕಡಿಮೆ ಇರುತ್ತೆ, ಆಹಾರದ ಥಿಕ್ನೆಸ್ ಏನಿರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತಾ, ಹಾಗಾಗಿ ಈಸಿಯಾಗಿ ಅಬ್ಸರ್ವ್ ಆಗೋದಿಕ್ಕೆ ಆಗಲ್ಲ, ಹೌದಾ. ಸೊ ಹಾಗಾಗಿ ನೀವು ಚಿಕ್ಕ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಸೌಟ್ ಆಡ್ಸಿದ್ರು ಕೂಡ ಚೆಲ್ಲೋಗುತ್ತೆ. ಇಟ್ ಇಸ್ ನಾಟ್ ವೆರಿ ಈಸಿ ಟು ಕುಕ್. ಅದೇ ರೀತಿಯಾಗಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ಕಂಪ್ಲೀಟ್ 100% ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಅಲ್ಲಿ ಅಬ್ಸಾರ್ಬ್ ಆಗದಲ್ಲೇ ಇರುವಂತ ಫುಡ್ ಏನಾಗುತ್ತೆ, ಸೊ ಹಿಯರ್ ವಿಲ್ ಗೆಟ್ ಎ ಲಾರ್ಜ್ ಸ್ಪೇಸ್, ಜಾಸ್ತಿ ಜಾಗ ಸಿಕ್ಕತ್ತೆ. ಸೊ ಜಾಸ್ತಿ ಜಾಗ ಸಿಕ್ಕೋದ್ರಿಂದ ಸೊ ದ ಅನ್ಅಬ್ಸಾರ್ಬ್ಡ್ ನ್ಯೂಟ್ರಿಯೆಂಟ್ಸ್ ಸೊ ವಿಚ್ ವಿಲ್ ಪಾಸ್ ಆನ್ ಫ್ರಮ್ ದ ಸ್ಮಾಲ್ ಇಂಟೆಸ್ಟೈನ್ ವಿಲ್ ಬಿ ರೀಅಬ್ಸಾರ್ಬ್ಡ್ ವಿತ್ ದ ಹೆಲ್ಪ್ ಆಫ್ ಲಾರ್ಜ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಯಾವ್ಯಾವ್ದು ಆಹಾರದ ನ್ಯೂಟ್ರಿಯೆಂಟ್ಸ್ ಗಳು ಅಬ್ಸಾರ್ಬ್ ಆಗಿರಲ್ವೋ ಆ ನ್ಯೂಟ್ರಿಯೆಂಟ್ಸ್ ಪುನಃ ರೀಅಬ್ಸಾರ್ಬ್ ಆಗುತ್ತೆ ಬಾಡಿನಲ್ಲಿ. ಕ್ಲಿಯರ್? ಸೊ ಈ ಟೈಮ್ ನಲ್ಲಿ ನೀವೇನಾದ್ರೂ ನೀರನ್ನ ಕುಡ್ದಿಲ್ಲ ಅಂತ ಹೇಳಿದ್ರೆ, ನೀವು ಪುನಃ ಪುನಃ ನೀರು ಕುಡಿತಾ ಇದ್ರೆ ಇಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ, ಬಾಡಿಯಿಂದ ಆಚೆಗೆ ಬಿಟ್ಬಿಡುತ್ತೆ. ನಾನು ಈ ಕ್ಲಾಸ್ ಮಾಡ್ತಾ ಇದ್ದೀನಿ, 2 to 3 hours ನೀರನ್ನ ಕುಡಿಯೋದಿಲ್ಲ, ಆವಾಗ ಏನಾಗುತ್ತೆ, ದ ವಾಟರ್ ಕಂಟೆಂಟ್, ಫುಡ್ ನಾನು ತಿಂದಿರೋದು ಡೈಜೆಷನ್ ಆಗ್ತಾ ಇದೆಯಾ, ಪ್ರೋಸೆಸ್ ಆಗ್ತಾ ಇದೆಯಾ, ನಾನು ಯಾವಾಗ ನೀರನ್ನ ಪ್ರೊವೈಡ್ ಮಾಡೋದಿಲ್ಲ ಆವಾಗ ಈ ಡೈಜೆಸ್ಟೆಡ್ ಫುಡ್ ಏನು ಪಾಸ್ ಆಗ್ತಾ ಇರುತ್ತೋ ಇದ್ರ ಒಳಗಡೆ ಇರುವ ವಾಟರ್ ಮೆಟೀರಿಯಲ್ಸ್ ಮತ್ತೆ ರೀಅಬ್ಸರ್ವ್ ಮಾಡ್ತಾರೆ. ದಟ್ ವಿಲ್ ಬಿ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸ್, ಬೇರೆ ಬೇರೆ ರಿಯಾಕ್ಷನ್ ಆಗೋದಕ್ಕೆ ಈ ನೀರನ್ನ ಯೂಸ್ ಮಾಡ್ತಾರೆ. ಸೊ ದಟ್ ಇಸ್ ದ ಫಂಕ್ಷನ್ ಆಫ್ ಯುವರ್ ಲಾರ್ಜ್ ಇಂಟೆಸ್ಟೈನ್. ಸೊ ಲಾರ್ಜ್ ಇಂಟೆಸ್ಟೈನ್ ಕಂಟೈನ್ಸ್ 3 parts. ಸೊ ಬೇಸಿಕಲಿ ವಿ ಹ್ಯಾವ್ ಡಿವೈಡೆಡ್. ಸೊ ಮೇಲ್ ಹೋಗಿದೆ, ಒಂದು ಸೀದಾ ಹೋಗಿದೆ, ಒಂದು ಕೆಳಗೆ ಹೋಗಿದೆ, ಅದನ್ನ ಜಸ್ಟ್ ವಿ ಹ್ಯಾವ್ ನೇಮ್ಡ್ ಅಷ್ಟೇ. ಸೊ ಒನ್ ಈಸ್ ಕಾಲ್ಡ್ ಆಸ್ ಅಸೆಂಡಿಂಗ್ ಕೊಲಾನ್, ಟ್ರಾನ್ಸ್ವರ್ಸ್ ಕೊಲಾನ್ ಆಸ್ ವೆಲ್ ಆಸ್ ಡಿಸೆಂಡಿಂಗ್ ಕೊಲಾನ್. ಜಸ್ಟ್ ಮೇಲ್ ಹೋಗಿರೋದು, ಕೆಳಗೆ ಬಂದಿರೋದು, ಉದ್ದ ಹೋಗಿರೋದು. ಸೊ ಈ ಮೂರಕ್ಕೆ ಒಂದು ಹೆಸರು ಕೊಟ್ಟಿದೀವಿ ಅಷ್ಟೇ. ಒನ್ ಈಸ್ ಅಸೆಂಡಿಂಗ್ ಕೊಲಾನ್, ಟ್ರಾನ್ಸ್ವರ್ಸ್ ಕೊಲಾನ್ ಆಸ್ ವೆಲ್ ಆಸ್ ಡಿಸೆಂಡಿಂಗ್ ಕೊಲಾನ್. ಸೊ ಫೈನಲಿ ಲಾಸ್ಟ್ ಗೆ ಬಂದ್ಮೇಲೆ ಇಟ್ ಲೀಡ್ಸ್ ಟು ದ ರೆಕ್ಟಮ್, ಗುದದ್ವಾರಕ್ಕೆ ಎಂಟ್ರಿ ಆಗುತ್ತೆ. ಇದಾದ ನಂತರದಲ್ಲಿ ಕೊನೆಗೆ ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಲಾರ್ಜ್ ಇಂಟೆಸ್ಟೈನ್. ಓಕೆ, ಅದೇ ನಾನು ಆವಾಗಲೇ ಹೇಳಿದೆ ಅಲ್ವಾ, ಸ್ಮಾಲ್ ಇಂಟೆಸ್ಟೈನ್ಗೂ ಲಾರ್ಜ್ ಇಂಟೆಸ್ಟೈನ್ಗೂ ಏನ್ ಡಿಫರೆನ್ಸ್ ಅಂದ್ರೆ ಬೋತ್ ಆರ್ ಆನ್ ದ ಫ್ಲಿಪ್ ಸೈಡ್, ಎರಡು ಉಲ್ಟಾ ಪಲ್ಟಾ. ಸೊ ಸ್ಮಾಲ್ ಇಂಟೆಸ್ಟೈನ್ ನ ಲೆಂತ್ 5 ಮೀಟರ್ ಉದ್ದ ಇದ್ರೆ, ಸೊ ಇದರ ಲೆಂತ್ ಎಷ್ಟಿರುತ್ತೆ, ಓನ್ಲಿ 1.5 ಮೀಟರ್. ಸೊ ದಟ್ ಇಸ್ ದ ಡಿಫರೆನ್ಸ್. ಒಂದು ಸೈಜ್ ಡಿಫರೆನ್ಸ್. ಸೊ ಸೈಜ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ವೆರಿ ಮೈನ್ಯೂಟ್, ವೆರಿ ಸ್ಮಾಲ್, ವೆರಾಸ್ ದ ಸೈಜ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್ ಈಸ್ ವೆರಿ ಬ್ರಾಡ್, ತುಂಬಾ ದಪ್ಪ ಇರುತ್ತೆ. ಹಾಗಾಗಿ ನಿಮಗೆ ಆಹಾರಕ್ಕೆ ಏನ್ ಸಿಗುತ್ತೆ, ಜಾಸ್ತಿ ಸ್ಪೇಸ್ ಸಿಗುತ್ತೆ. ಸೊ ಜಾಸ್ತಿ ಸ್ಪೇಸ್ ಸಿಕ್ಕೋದ್ರಿಂದ ಇಲ್ಲಿ ಅಗೈನ್ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ದ ರೀಅಬ್ಸಾರ್ಪ್ಷನ್. So reabsorption will takes place here. So function is to absorb ಒಂದು ವಾಟರ್. ಸೊ ಸ್ಮಾಲ್ ಇಂಟೆಸ್ಟೈನ್ ಇಂದ ಪಾಸ್ ಆಗಿ ಬಂದಿರುವ ವಾಟರ್ ಕಂಟೆಂಟ್ ಏನಾದ್ರು ಬಾಡಿಗೆ ಬೇಕು ಅನ್ಸಿದ್ರೆ ನೋಡಿ, ಬಾಡಿಗೆ ಎಷ್ಟು ಬ್ಯೂಟಿ ಇರುತ್ತೆ ಅಂತ ಹೇಳಿ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಬ್ಸರ್ವ್ ಆಗುತ್ತೆ, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಅಬ್ಸರ್ವ್ ಆಗುತ್ತೆ. ಇದಾದ್ಮೇಲೆ ಕೊನೆ ಕಿಡ್ನಿಗೆ ಹೋಗುತ್ತೆ ನೀರು, ಅಲ್ಲೇ ಅಲ್ವಾ ಹೋಗೋದು ವೇಸ್ಟ್ ಮೆಟೀರಿಯಲ್ಸ್. ಕಿಡ್ನಿನಲ್ಲಿ ಫಿಲ್ಟರ್ ಆಗಿ ಎಷ್ಟು ಬೇಕೋ ಅಷ್ಟನ್ನ ವಾಪಸ್ ಅಬ್ಸರ್ವ್ ಮಾಡ್ಕೊಂಡು ಕಿಡ್ನಿನಲ್ಲೂ ಮುಂದೆ ಹೋಗುತ್ತೆ. ಕಿಡ್ನಿಯಲ್ಲಿ ಯು ಹ್ಯಾವ್ ಸೋ ಮೆನಿ ಅದರ್ ಥಿಂಗ್ಸ್. ಹೆನಲ್ಸ್ ಲೂಪ್ ಅಂತ ಇದೆ, ಅಸೆಂಡಿಂಗ್ ಕೊಲಾನ್, ಡಿಸೆಂಡಿಂಗ್ ಕೊಲಾನ್ ಅಂತ ಅಲ್ಲೊಂದಿದೆ. ಹೆನಲ್ಸ್ ಲೂಪ್ ನಲ್ಲಿ ನೀವೇನಾದ್ರೂ ನೀರ್ ಜಾಸ್ತಿ ಕುಡ್ದಿಲ್ಲ ಅಂದ್ರೆ ಆಚೆಗೆ ಕಳ್ಸಿರೋ ನೀರನ್ನ ಕಿಡ್ನಿ ಮತ್ತೆ ವಾಪಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಷ್ಟು ಕಡೆ ಚೆಕ್ ಆಗುತ್ತೆ ಅಂತ, ಬಾಡಿಗೆ ಏನಾದ್ರು ಬೇಕು ಅನ್ಸಿದ್ದನ್ನ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಬ್ಸರ್ವ್ ಮಾಡುತ್ತೆ, ಲಾರ್ಜ್ ಇಂಟೆಸ್ಟೈನ್ ಅಬ್ಸರ್ವ್ ಮಾಡುತ್ತೆ, ಕಿಡ್ನಿಗ್ ಬಿಡುತ್ತೆ. ಕಿಡ್ನಿ ಎಷ್ಟು ನೀರು ಬೇಕು ಅಷ್ಟನ್ನ ಇಟ್ಕೊಂಡು ಮಿಕ್ಕಿರೋ ನೀರು ಮತ್ತೆ ಬೇರೆ ಸಾಲ್ಟ್ಸ್ ಮತ್ತೆ ಬಿಡುತ್ತೆ. ನೀವು ಅವಾಗ ಕೆಲವರು ಆಟ ಆಡ್ತಾರೆ ಗೊತ್ತಾ, ಎಸ್ಪೆಷಲಿ ಇಸ್ಪಿಟ್ ಆಡೋರು ನೀರು ಕುಡಿಯಲ್ಲ, ಅದು ಇದೆ ಪ್ರೂಫೇ ಇದೆ. ಇಸ್ಪಿಟ್ ಆಡೋದಕ್ಕೆ ಕೂತ್ಕೊಂಡ್ರೆ ಕೆಲವರು ನೀರು ಕುಡಿಯಲ್ಲ. ನೀರು ಕುಡಿದಲ್ಲೇ ಇದ್ದಾಗ ಸೊ ನಿಮಗೆ ಬೇಕಾಗಿರೋ ನೀರಿನ ಅಂಶವನ್ನ ಕಿಡ್ನಿ ಆಚೆ ಬಿಟ್ಟಿರುತ್ತಲ್ವಾ. ಸೊ ದರ್ ಈಸ್ ಎ ಡಕ್ಟ್ ಕಾಲ್ಡ್ ಆಸ್ ಕಲೆಕ್ಟಿಂಗ್ ಡಕ್ಟ್. ನೆಫ್ರಾನ್ಸ್ ಬಗ್ಗೆ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಲೂ ಒಂದು ದೊಡ್ಡದು ಚೀಲ ಇದೆ, ಇದೇ ರೀತಿ ನಿಮ್ಮ ಲಾರ್ಜ್ ಇಂಟೆಸ್ಟೈನ್ ತರ. ಅದರಲ್ಲಿ ಸ್ಟೋರ್ ಆಗಿರುವಂತ ಸಾಲ್ಟ್ ಮೆಟೀರಿಯಲ್ಸ್ ಅಥವಾ ವಾಟರ್ ಅನ್ನ ನೀವು ಜಾಸ್ತಿ ಹೊತ್ತು ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಿಡ್ನಿ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಬಾಡಿ. ಎಷ್ಟು ಕಡೆ ನಮ್ಗೆ ಮೆಟೀರಿಯಲ್ಸ್ ವೇಸ್ಟ್ ಆಗಿ ಹೋಗ್ದಲೇ ಇರೋ ತರ ಆದಷ್ಟು ಹೀರ್ಕೊಳ್ಳುತ್ತೆ. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ವಿತ್ ರೆಸ್ಪೆಕ್ಟ್ ಯುವರ್ ಲಾರ್ಜ್ ಇಂಟೆಸ್ಟೈನ್. ಇಲ್ಲೂ ಅಷ್ಟೇನೆ, ಸ್ಮಾಲ್ ಇಂಟೆಸ್ಟೈನ್ ಇಂದ ಪಾಸ್ ಆಗಿ ಬಂದಿರುವಂತ ವಾಟರ್ ವಿಲ್ ಬಿ ರೀಅಬ್ಸಾರ್ಬ್ ಆಸ್ ವೆಲ್ ಆಸ್ ಸಮ್ ಆಫ್ ದ ಸಾಲ್ಟ್ಸ್. ಅಲ್ಲಿಂದ ಪಾಸ್ ಆಗಿ ಮುಂದೆ ಬಂದಿರುವಂತ ಸೋಡಿಯಂ ಬಗ್ಗೆ ಡಿಸ್ಕಸ್ ಮಾಡಿದ್ವಾ?
ಸೊ ಸೋಡಿಯಂ ಎಲೆಕ್ಟ್ರೋಲೈಟ್ ಆಗ್ಲಿ, ಪೊಟ್ಯಾಷಿಯಂ ಆಗ್ಲಿ, ಕ್ಲೋರಿನ್ ಆಗ್ಲಿ, ಸ್ಮಾಲ್ ಇಂಟೆಸ್ಟೈನ್ ಇಂದ ಎಸ್ಕೇಪ್ ಆಗಿ ಬಂದಿರೋದನ್ನ ಸೊ ದಿ ಲಾರ್ಜ್ ಇಂಟೆಸ್ಟೈನ್ ವಿಲ್ ಅಬ್ಸಾರ್ಬ್ ಇಫ್ ಇಟ್ ಈಸ್ ನೀಡೆಡ್. ಬಾಡಿಗೆ ಬೇಕು ಅಂತ ಇದ್ರೆ, ಅಥವಾ ನೀವು ಸಫಿಶಿಯಂಟ್ ಆಗಿ ಮತ್ತೆ ಮತ್ತೆ ತಿಂತಾನೆ ಇದ್ರೆ ಇದು ಅಬ್ಸಾರ್ಬ್ ಆಗಲ್ಲ, ಮುಂದೆ ಪಾಸ್ ಆಗಿ ಹೋಗುತ್ತೆ. ಇಫ್ ಇಟ್ ಈಸ್ ಇನ್ಸಫಿಶಿಯಂಟ್, ನೀವು ಕೊಡ್ತಾ ಇರೋದು, ಸೊ ದೆನ್ ದೀಸ್ ಥಿಂಗ್ಸ್ ವಿಲ್ ಬಿ ಅಗೇನ್ ಅಬ್ಸಾರ್ಬ್ಡ್ ಬೈ ದ ಲಾರ್ಜ್ ಇಂಟೆಸ್ಟೈನ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಬಾಡಿ. ಸೊ ದ ರಿಮೈನಿಂಗ್ ಮಿಕ್ಕಿರುವಂತ undigested food ಏನಿದೆಯೋ that will be easily, remaining waste will be passed up to the next part of the body. Clear? So this is the function of large intestine. ಆ ರೀತಿ ದೇಹದಿಂದ ಹೊರಗಡೆ ಹೋಗೋದಕ್ಕೆ ಕಾಯ್ಕೊಂಡಿರುವಂತ ಜಾಗ ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ? Undigested waste food material will be stored in your rectum. ಗುದದ್ವಾರದಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ? We will pass out of the body. That process is called as egestion, alva. So idana egestion anta ili kuda kariತೀವಿ. So this is the total process. So ನೀವು ಹಾಗೆ ಅಸ್ಯೂಮ್ ಮಾಡ್ಕೊಂಡು ಹೋದ್ರೆ ಬಾಯಿಯಿಂದ ಸ್ಟಾರ್ಟ್ ಆಗಿದೆ, it has been ended with the rectum. ಗುದದ್ವಾರದಲ್ಲಿ ಮುಗಿದೋಗುತ್ತೆ digestion. Clear? Is it interesting? Digestion process. So last one, ಇದೊಂದು ಪಾರ್ಟ್ ಅನ್ನ ನಾವು ಮಿಸ್ ಮಾಡಬಾರ್ದು. ಕೆಲವರಿಗೆ ಅಪೆಂಡಿಕ್ಸ್ ಆಪರೇಷನ್ ಆಗಿರುತ್ತೆ, ಕೇಳಿದಿರಾ? ಎಷ್ಟೋ ಜನಕ್ಕೆ ಯೂಶುವಲ್ ಆಗಿ ಅಪೆಂಡಿಕ್ಸ್ ಆಪರೇಷನ್ ಆಗುತ್ತೆ. ಸೊ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಪೆಂಡಿಕ್ಸ್, ವಾಟ್ ವಾಸ್ ದ ನೆಸೆಸರಿ, ಐ ಮೀನ್ ನೆಸೆಸಿಟಿ, ಮುಂಚೆ ಏನಕ್ಕೆ ನಮಗೆ ನೆಸೆಸಿಟಿ ಇತ್ತು, ವೈ ಇಟ್ ಈಸ್ ನಾಟ್ ನೌ ನೀಡೆಡ್, ಯಾಕೆ ಅದು ನಮಗೆ ಇವಾಗ ಬೇಡ, ಅಷ್ಟು ಬೇಕಾಗಿರೋದು ನಮ್ಮ ಅಪೆಂಡಿಕ್ಸ್ ಬಗ್ಗೆ. ಸೊ ಮುಂಚೆ ಹಳೆ ಕಾಲದಲ್ಲಿ ಸಾವಿರಾರು ವರ್ಷಗಳ ಮುಂಚೆ, ಸೊ ನಮ್ಮ ಪೂರ್ವಜರು ಯಾರಿದ್ರು, ಸೊ ಅವರು ಗೆಡ್ಡೆ ಗೆಣಸುಗಳನ್ನ ಹೆಚ್ಚಾಗಿ ತಿನ್ನೋರು, ಎಸ್ಪೆಷಲಿ ಅನ್ಕುಕ್ಡ್ ಫುಡ್. ಸೊ ಬಾಯ್ಲ್ ಮಾಡ್ತಾ ಇರ್ಲಿಲ್ಲ. ಕಾಡಿನ ಜನ ಏನ್ ಮಾಡೋರು? ಸೊ ಕಾಡಿಗೆ ಹೋಗೋರು ಗೆಡ್ಡೆಯನ್ನ ತೆಗೆದು ಹಾಗೆ ಡೈರೆಕ್ಟ್ ಆಗಿ ತಿನ್ನೋರು. ಸೊ ಆ ಗೆಡ್ಡೆ ಗೆಣಸುಗಳು, ಯಾರು ಹಸಿ ತರಕಾರಿ ತಿಂದಿದ್ದೀರಾ? ಹೆಚ್ಚಾಗಿ ನೀವು ಹಸಿ ತರಕಾರಿ ತಿಂದ್ರೆ ಸೊ ನಿಮ್ಗೆ ಹೊಟ್ಟೆನಲ್ಲಿ ಇಟ್ ವಿಲ್ ಸ್ಟಾರ್ಟ್ ಟು ಬ್ಲಾಟಿಂಗ್ ಸ್ಟಾರ್ಟ್ ಆಗುತ್ತೆ ಇವಾಗ. ಬಿಕಾಸ್ ನಮ್ಮ ಬಾಡಿ ಇವಾಗ ಏನಕ್ಕೆ ಅಡ್ಜಸ್ಟ್ ಆಗಿದೆ ಅಂದ್ರೆ ಕುಕ್ ಮಾಡಿ ತಿನ್ನುವಂತ ಫುಡ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ಯಥೇಚ್ಛವಾಗಿ ನಾರು ಎಲ್ಲಿರತ್ತೆ? ಹಸಿ ಪದಾರ್ಥಗಳಲ್ಲಿ ಇರುತ್ತಾ? ಹಸಿ ತರಕಾರಿ, ಗೆಡ್ಡೆ ಗೆಣಸು, ನಾರು ಬೇರುಗಳಲ್ಲಿ ಇರುತ್ತೆ. ಸೊ ಅಲ್ಲಿರುವಂತ ಯಥೇಚ್ಛವಾದ ನಾರು ಬೇರುಗಳನ್ನ, ಸಿಕ್ಕಾಬಟ್ಟೆ ಗಟ್ಟಿಯಾಗಿರುವ ನಾರುಗಳನ್ನ ಕರಗಿಸುವ ಕೆಲಸವನ್ನ ಮಾಡ್ತಾ ಇದ್ದಿದ್ದು ದಿಸ್ ಅಪೆಂಡಿಕ್ಸ್. ಯಾವಾಗ? ಸಾವಿರಾರು ವರ್ಷಗಳ ಮುಂಚೆ. ಸೊ ಇವಾಗ ಏನಾಗಿದ್ರೆ ಅದರ ನೆಸೆಸಿಟಿ ನಮಗೆ ಬರ್ತಾ ಇಲ್ಲ. ಕುಕ್ಕರ್ ಇದೆ, ವಿಷಲ್ ಓಡಿಸ್ತೀವಿ, ಸಾಫ್ಟ್ ಆಗುತ್ತೆ, ವಿ ವಿಲ್ ಕನ್ಸ್ಯೂಮ್. ಹಾಗಾಗಿ ನಮಗೆ ಏನ್ ಅವಶ್ಯಕತೆ ಬೀಳ್ತಾ ಇಲ್ಲ? ಈ ಅಪೆಂಡಿಕ್ಸ್ ನ ಅವಶ್ಯಕತೆ ಬೀಳ್ತಾ ಇದೆ. ಹಾಗಾಗಿ ಇದರ ಫಂಕ್ಷನ್ ಏನಾಗಿದೆ? ಕಡಿಮೆ ಆಗಿರೋದ್ರಿಂದ ಅದರ ಸೈಜ್ ಕೂಡ ಮುಂಚೆಗಿಂತ ತುಂಬಾ ಕಡಿಮೆ ಇದೆ. ಅರೌಂಡ್ 10 ಸೆಂಟಿಮೀಟರ್ ಇರುತ್ತೆ ನಮ್ಮ ದೇಹದಲ್ಲಿ. 6 to 10 ಸೆಂಟಿಮೀಟರ್ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ದ ಬಾಡಿ. ಅಪ್ರಾಕ್ಸಿಮೇಟ್ಲಿ 10 ಸೆಂಟಿಮೀಟರ್ ಇರುತ್ತೆ. ಸೊ ಇದು ಬೇಸಿಕಲಿ ನಿಮಗೆ ಫೈಬ್ರಸ್ ಮೆಟೀರಿಯಲ್ ನ ಕರಗಿಸೋದಕ್ಕೆ, ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಅದರ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಕೆಲವು ಸಲ ಏನಾಗುತ್ತೆ, ಅದರ ಒಳಗಡೆ ಹೋಗುವಂತ ಆಹಾರ ಪದಾರ್ಥಗಳಾಗಿರ್ಬೋದು, ಅಥವಾ ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಸೆಕ್ರೆಟ್ ಆಗುವ ಮ್ಯೂಕಸ್ ಏನಿರುತ್ತೆ, ಸಿಂಬಳದ ರೀತಿ ಗಟ್ಟಿ ಇರುತ್ತಲ್ವಾ, ಅದು ಹೋಗಿ ಕೆಲವೊಂದೊಂದು ಸಲ ಇದೆಯಲ್ಲ ಅಪೆಂಡಿಕ್ಸ್, ಇದರ ಮಧ್ಯದಲ್ಲಿ ಹೋಗಿ ಅಡ್ಡ ನಿಂತ್ಕೊಂಡ್ಬಿಡುತ್ತೆ. ಮಧ್ಯದಲ್ಲಿ ಹೋಗಿ ಡಾಟ್ ರೀತಿ ಅಡ್ಡ ನಿಂತ್ಕೊಂಡು, ದಿಸ್ ಇಸ್ ಯುವರ್ ಅಪೆಂಡಿಕ್ಸ್ ಅಂತ ಅನ್ಕೊಳ್ಳೋದು. ಸೊ ದಿಸ್ ಇಸ್ ಯುವರ್, ಇಟ್ ಇಸ್ ಕಾಲ್ಡ್ ಆಸ್ ಅಪೆಂಡಿಕ್ಸ್ ವರ್ಮಿಫಾರ್ಮ್ ಅಂತ ಕರೀತಾರೆ. ಇದು ವೈ ಇಟ್ ಇಸ್ ಕಾಲ್ಡ್ ಆಸ್ ವರ್ಮಿಫಾರ್ಮ್? ಇಟ್ ಇಸ್ ಕಾಲ್ಡ್ ಆಸ್ ಅಪೆಂಡಿಕ್ಸ್ ವರ್ಮಿಫಾರ್ಮ್. ನೋಡೋದಕ್ಕೆ ಸೇಮ್ ನಿಮಗೆ ಹುಳ ಇದ್ದಂಗೆ ಇರುತ್ತೆ, ವರ್ಮ್ ರೀತಿ ಇರುತ್ತೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ವರ್ಮಿಫಾರ್ಮ್. ಸೊ ಈ ವರ್ಮಿಫಾರ್ಮ್ ನ ಒಳಗಡೆ ಹೋಗ್ಬಿಟ್ಟು ನಿಮ್ಮ ಮ್ಯೂಕಸ್ ಆಗ್ಲಿ ಅಥವಾ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ ಅಡ್ಡ ಕುತ್ಕೊಂಡ್ಬಿಡುತ್ತೆ. ಅಡ್ಡ ಕುತ್ಕೊಂಡಾಗ ಕಂಪ್ಲೀಟ್ ಆಗಿ ಫುಡ್ ಮೆಟೀರಿಯಲ್ಸ್ ಏನಾಗ್ಬೇಕು? ಒಳಗಡೆ ಬರಬೇಕು, ಆಚೆ ಹೋಗ್ಬೇಕು. ಸೊ ದ್ಯಾಟ್ ವಿಲ್ ಬಿ ಬ್ಲಾಕ್ಡ್. ಇನ್ ಕೇಸ್ ಏನಾದ್ರು ಬ್ಲಾಕೇಜ್ ಆದ್ರೆ, ಸೊ ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳು ಅಲ್ಲಿ ಕೂತ್ಕೊಂಡು ಅದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತವೆ, ಮ್ಯೂಕಸ್ ಅಂತ. ಸೊ ಅದನ್ನ ತಿನ್ನೋದ್ರ ಜೊತೆಗೆ ನಿಮ್ಮ ಅಪೆಂಡಿಕ್ಸ್ ಅನ್ನ ಮೇಲಿನ ಇರಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಟ್ ಲೀಡ್ಸ್ ಟು ದ ಇನ್ಫ್ಲಮೇಷನ್. ಉರಿ ಬರುತ್ತೆ. ಉರಿ ಬಂದು ಸೊ ಇನ್ಫೆಕ್ಷನ್ ಜಾಸ್ತಿ ಆದ್ರೆ ಸೊ ಅಪೆಂಡಿಕ್ಸ್ ನ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಏನೇನಾಗಿದೆ? ಮ್ಯೂಕಸ್ ಇದೆ, ನಿಮ್ಮ ಬ್ಯಾಕ್ಟೀರಿಯಾಗಳಿವೆ, ಎಲ್ಲವೂ ಕೂಡ ಏನಾಗುತ್ತೆ, ಇದರ ಮೇಲ್ಗಡೆ ಪೋರ್ಷನ್ ಫುಲ್ ಫಿಲಪ್ ಆಗ್ಬಿಡುತ್ತೆ. ಬ್ಯಾಕ್ಟೀರಿಯಾಗಳು ಫಿಲಪ್ ಆಗಿ ಇದರ ಸೈಜು
ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗೆ, ಗ್ಯಾಸ್ ರಿಲೀಸ್ ಜಾಸ್ತಿ ಆದಾಗೆ ನಿಮ್ಮ ಅಪೆಂಡಿಕ್ಸ್ ನ ಸೈಜ್ ಜಾಸ್ತಿ ಆಗ್ತಾ ಬರುತ್ತೆ, ಉದ್ದ ಆಗ್ತಾ ಬರುತ್ತೆ. ಇನ್ ಒನ್ ಫೈನ್ ಟೈಮ್ ಸೊ ಕಂಪ್ಲೀಟ್ ಆಗಿ ಈ ತರ ರೆಡ್ ಕಲರ್ ಆಗಿ ಹೋಗಿ ಫೈನಲ್ ಸ್ಟೇಜ್ಗೆ ಬಂದು ನಿಂತ್ಕೊಳ್ಳುತ್ತೆ. ಅಷ್ಟರ ಒಳಗಡೆ ಆಪರೇಷನ್ ಮಾಡಿ ಅದನ್ನೇ ರಿಮೂವ್ ಮಾಡಬೇಕು. ಅದರ್ವೈಸ್ ಇಟ್ ವಿಲ್ ಬರ್ಸ್ಟ್ ಔಟ್. ಇನ್ ಕೇಸ್ ಏನಾದ್ರು ಬರ್ಸ್ಟ್ ಆಯ್ತು ಅಂತ ಹೇಳಿದ್ರೆ ವಿತ್ ಇನ್ ಒನ್ ಡೇ ದ ಪೇಷಂಟ್ ವಿಲ್ ಡೆಫಿನೆಟ್ಲಿ ಡೈ. ಕ್ಲಿಯರಾ? ಸೊ ದಿಸ್ ಈಸ್ ದ ಹಿಸ್ಟ್ರಿ ಅಬೌಟ್ ಯುವರ್ ಅಪೆಂಡಿಕ್ಸ್. ಮುಂಚೆ ಇದರ ಅವಶ್ಯಕತೆ ಇತ್ತು, ಇವಾಗ ಅದರ ಅವಶ್ಯಕತೆ ಹೆಚ್ಚಾಗಿ ಇಲ್ಲ. ಸೊ ಇದಕ್ಕೆ ಬರುವಂತ ಇನ್ಫೆಕ್ಷನ್ ಆಗುತ್ತೆ. ಸೊ ಇನ್ಫೆಕ್ಷನ್ ಆದಾಗ ರಿಮೂವ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಟ್ ಮೇ ಬರ್ಸ್ಟ್ ಔಟ್. ಬರ್ಸ್ಟ್ ಆಗಿ ಹೋಯ್ತು ಅಂತ ಹೇಳಿದ್ರೆ ಸೊ ನಿಮ್ಮ ಎಲ್ಲಾಗುತ್ತೆ ಕಂಪ್ಲೀಟ್ ಆಗಿ ನಿಮ್ಮ ಸ್ಟಮಕ್ ಒಳಗಡೆ ಆಲ್ ದ ಬ್ಯಾಕ್ಟೀರಿಯಾಸ್ ವಿಲ್ ಬಿ ರಿಲೀಸ್ಡ್. ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ವಿತ್ ಇನ್ 1 or 1.5 ಡೇ, ನಾಟ್ ಇವನ್ 2 days. ಸೊ 1.5 ದಿನದ ಒಳಗಡೆ ಪೇಷಂಟ್ಗಳು ಸತ್ತೋಗ್ತಾರೆ. ಸೊ ಇದು ಫಾರ್ಮೇಶನ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಇಮ್ಮೆನ್ಸ್ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಬಟ್ಟೆ ಪೇನ್ ಬರುತ್ತೆ. ಒಂದು. ಎರಡನೇದು, ನಿಮಗೆ ಆಹಾರ ತಿನ್ನೋದಕ್ಕೆ ತಿನ್ಬೇಕು ಅನ್ಸಲ್ಲ, ಹೊಟ್ಟೆ ಹಸು ಬರಲ್ಲ, ಊಟ ಸೇರಲ್ಲ. ಎರಡನೇದು. ಮೂರನೇದು, ನಿಮಗೆ ತಿಂದಿರೋ ಆಹಾರ ವಾಮಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಡೆಪಾಸಿಷನ್ ಆಫ್ ದ ಬ್ಯಾಕ್ಟೀರಿಯಾಸ್. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಅಪೆಂಡಿಕ್ಸ್ ಡಿಸೀಸ್. ಸೊ ಆ ಸಿಂಪ್ಟಮ್ಸ್ ಬಂದು ಪದೇ ಪದೇ ವಾಮಿಟ್ ಆಗ್ತಾ ಇದೆ, ತಿನ್ನೋದು ಆಹಾರ ಒಳಗಡೆ ತಿನ್ಬೇಕು ಅನಿಸ್ತಾ ಇಲ್ಲ, ತಿಂದಿದ್ದು ವಾಮಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಮೇ ಬಿ ದ ಸಿಂಪ್ಟಮ್ ಆಫ್ ದಿಸ್ ಅಪೆಂಡಿಕ್ಸ್ ಡಿಸೀಸ್. ಅರ್ಥ ಆಯ್ತಾ? ಸೊ ಹಾಗಾಗಿ ದಿಸ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಅಪೆಂಡಿಕ್ಸ್ ವಾಸ್, ಸೊ ಅದಕ್ಕೆ ಇಲ್ಲಿ ನಾನು ಪದವನ್ನ ಬಳಸಿದ್ದೇನೆ, ಇಟ್ ವಾಸ್ ಹೆಲ್ಪ್ಫುಲ್. ಮುಂಚೆ ಉಪಯೋಗ ಹೆಲ್ಪ್ಫುಲ್ ಇನ್ ಡೈಜೆಸ್ಟಿಂಗ್ ದ ರಫೇಜಸ್. ರಫೇಜಸ್ ಮೀನ್ಸ್ ಅತಿ ಗಟ್ಟಿಯಾಗಿರುವ ನಾರಿನ ಪದಾರ್ಥ. ದೇ ಆರ್ ಕಾಲ್ಡ್ ಆಸ್ ರಫೇಜಸ್. ಫೈಬ್ರಸ್ ಇಂಡೈಜೆಸ್ಟಬಲ್ ಮೆಟೀರಿಯಲ್ ಇನ್ ವೆಜಿಟೇಬಲ್ ಫುಡ್ ಸ್ಟಫ್ಸ್. ಯಾವ್ಯಾವ ಆಹಾರದಲ್ಲಿ ಇರ್ತಾ ಇತ್ತು? ಸೊ ನಮ್ಮ ಪೂರ್ವಜರು ಆಹಾರದ ತೊಗಟೆ, ಬೇರು, ಎಲೆ ಇವುಗಳನ್ನ ಯಾವಾಗ ಹಸಿ ಹಸಿಯಾಗಿ ತಿಂತಾ ಇದ್ರು ಆ ಟೈಮ್ ನಲ್ಲಿ ಸೊ ವಿ ಹ್ಯಾಡ್ ಎ ನೆಸೆಸಿಟಿ ಆಫ್ ಅಪೆಂಡಿಕ್ಸ್. ಸೊ ನಾವು ಕುಕ್ಡ್ ಫುಡ್ ನಾವು ತಿಂತಾ ಇರೋದ್ರಿಂದ ಸೊ ದರ್ ಇಸ್ ನೋ ನೆಸೆಸಿಟಿ ಆಫ್ ಅವರ್ ಅಪೆಂಡಿಕ್ಸ್.